ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ನಾನೀಗ ಗೌರಿ ಶಂಕರ ಧಾರಾವಾಹಿ ಸೆಟ್ಟಲ್ಲಿದ್ದೀನಿ. ಸದ್ಯ ಗೌರಿ ಶಂಕರ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಅವ್ರು ಯಾವಾಗ ಒಂದಾಗ್ತಾರೆ, ಶಂಕರ್ನಿಗೆ ಯಾವಾಗ ತನ್ನ ಮಗಳು ಭುವಿ ಅನ್ನೋದು ಸತ್ಯ ಗೊತ್ತಾಗತ್ತೆ ಅಂತ ವೀಕ್ಷಕರು ತುಂಬ ಕುತೂಹಲದಿಂದ ಇದ್ದಾರೆ. ಈ ಬಗ್ಗೆ ಕೇಳೋದಕ್ಕೆ ಇವತ್ತು ನಮ್ಮ ಜೊತೆ ಗೌರಿ ಶಂಕರ ಧಾರಾವಾಹಿಯ ಹೀರೋ ಯಶವಂತ್ ಅವರಿದ್ದಾರೆ. ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಿದೆ ಸೀರಿಯಲ್ಲು? ಚೆನ್ನಾಗಿ ನಡೀತಾ ಇದೆ. ಇಷ್ಟು ದಿನ ಒಂದು ನವರಾತ್ರಿ ಸ್ಪೆಷಲ್ ಅಂತ ಎಪಿಸೋಡ್ಸ್ ಮಾಡಿದ್ವಿ. ಇವಾಗ ಮತ್ತೆ ನಮ್ಮ ಕತೆ ಟ್ರ್ಯಾಕಿಗೆ ವಾಪಸ್ ಬಂದಿದ್ದೀವಿ. ಸೊ ಇನ್ಮೇಲಿಂದ ನಮ್ಮ ಕತೆ ಭಾಗ ಏನಿದೆ ಅದು ಕಂಟಿನ್ಯೂ ಆಗುತ್ತೆ, ಸ್ಪೆಷಲ್ ಎಪಿಸೋಡ್ ಬಿಟ್ಟು. ಯಶವಂತ್ ಅಂದರೆ ಶಂಕರ ಧಾರಾವಾಹಿಯಲ್ಲಿ ತಾಯಿ ಜೈಲಿಗೆ ಹೋಗೋದು ಬದಲು ತಾನು ಹೋಗ್ತಾನೆ. ಇದಕ್ಕೆ ಗೌರಿ ಅದನ್ನು ದ್ವೇಷ ಮಾಡ್ತಿರುವಂಥದ್ದು. ಈ ರೀತಿ ಅಂದರೆ ಈ ರೀತಿ ಟ್ವಿಸ್ಟ್ ಬರುತ್ತೆ ಅಂತ ವೀಕ್ಷಕರು ಕೂಡ ಅಂದ್ಕೊಂಡಿರಲಿಲ್ಲ. ಹೌದು, ನಾವು ಅಂದ್ಕೊಂಡಿರಲಿಲ್ಲ. ಒಂದು ನಮಗೆ ಕಥೆಯಲ್ಲಿ ಹೊಸತನ ಏನಾದ್ರು ತರಬೇಕಾಗಿತ್ತು. ಆ್ಯಂಡ್ ಇವಾಗ ನೀವು ಹೊಸ ಅಧ್ಯಾಯ ನಾವು ಯಾವಾಗ ಶುರು ಮಾಡಿದ್ವಿ ಅಲ್ಲಿಂದ ನೋಡಿದ್ರೆ ಗೌರಿ ಶಂಕರ ಆ ಮೊದಲು 400 ಎಪಿಸೋಡ್ ಏನು ಬಂತು ಅದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಏನಾದ್ರು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ವಿ. ಅದಕ್ಕೆ ನನ್ನ ಲುಕ್ಕು ನೋಡಿರ್ತೀರ, ಫುಲ್ಲು ಗಡ್ಡ ಬಿಟ್ಟಿದ್ದೆ, ಶಾರ್ಟ್ ಹೇರ್ ಮಾಡ್ಕೊಂಡಿದ್ದೆ. ನನಗೆ ಇನ್ಫ್ಯಾಕ್ಟ್ ಆ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಕಾರಣಾಂತರಗಳಿಂದ ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ಅದೊಂದು 150-200 ಎಪಿಸೋಡ್ವರೆಗೂ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಹೊಸತನ ಏನಾದ್ರು ತರಬೇಕು ಅಂತಲೇ ನಾವು ಹೊಸ ಅಧ್ಯಾಯ ಅಂತ ಶುರು ಮಾಡಿದ್ದು, ಹೊಸ ಕತೆ ತಂದಿದ್ದು. ಈಗ ಶಂಕರ ಮತ್ತು ಗಂಗಾ ಮದುವೆ ನಡಿಬೇಕು ಅಂತ ಹೇಳಿ ಒಂದು ಕಡೆ ತಯಾರಿ ಎಲ್ಲ ಆಗ್ತಿರುವಂಥದ್ದು. ಗೌರಿಗೆ ಇನ್ನೂ ಕೂಡ ರಿಯಲೈಸ್ ಆಗಿಲ್ಲ. ತಾನು ಅಂದ್ಕೊಂಡಿರೋ ತಪ್ಪು, ಒಂದು ತಾಯಿಗೋಸ್ಕರ ಮಗ ಈ ರೀತಿ ತ್ಯಾಗ ಮಾಡೋದು ತಪ್ಪಲ್ಲ ಅನ್ನೋದು ರಿಯಲೈಸ್ ಆಗಿಲ್ಲ. ನಾನು ಗರ್ಭಿಣಿ, ಶಂಕರ ನನ್ನ ಜೊತೆಗಿರಬೇಕು ಅಂತ ಕೂಡ ಬಯಸ್ತಾ ಇದ್ದಾಳೆ. ಹೌದು, ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಇದಿರುತ್ತಲ್ಲ. ಒಂದು ಕಡೆಯಿಂದ ನೋಡಿದ್ರೆ ಶಂಕರ ರೈಟ್ ಇರ್ತಾನೆ. ಇವಾಗ ಅವ್ನು ಮಾಡೋ ಕೆಲವೊಂದು ಅವ್ನು ತೊಗೊಳ್ಳೋ ಡಿಸಿಷನ್ಗಳಲ್ಲಿ ಅವನ ಪರ್ಸ್ಪೆಕ್ಟಿವಿಂದ ಅವ್ನು ರೈಟ್ ಇರ್ತಾನೆ. ಕೆಲವೊಂದು ಸಲ ಗೌರಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಕರೆಕ್ಟ್ ಅಲ್ವಾ, ಇವಳು ಮಾಡಿದ್ದು ಸರಿಯೇ ಅಂತ ಅನಿಸುತ್ತೆ. ಸೊ ಇಬ್ಬರಲ್ಲೂ ನಾವು ಇದು ಮಾಡೋಕ್ಕಾಗಲ್ಲ. ನಾನು ಇವ್ರ ಕಡೆ ಅಥವಾ ನಾನು ಇವ್ರ ಕಡೆ ಒಂದು ಕಡೆ ಅಂತ ಪಿಕ್ ಮಾಡ್ಕೊಳ್ಳೋದಕ್ಕಾಗಲ್ಲ ನೀವು. ಈಗ ಈ ಧಾರಾವಾಹಿಯಲ್ಲಿ ರೌಡಿ ಬೇಬಿ ಭುವಿ ಎಂಟ್ರಿ ಆದಮೇಲೆ ಶಂಕರ ಮತ್ತು ರೌಡಿ ಬೇಬಿ ಕಾಂಬಿನೇಷನ್ ಸಾಕಷ್ಟು ಜನರಿಗೆ ಇಷ್ಟ ಆಗಿರುವಂಥದ್ದು. ಅಂದರೆ ಪುಟ್ ಹುಡುಗಿ, ಒಂದು ಮಾಸ್ ಡೈಲಾಗು, ಜೊತೆಗೆ ಆ ಭುವಿಗೋಸ್ಕರ ಶಂಕರ ಒಂದು ಸ್ವಲ್ಪ ಮೆಲ್ಟ್ ಆಗುವಂಥದ್ದು, ಸಾಫ್ಟ್ ಕಾರ್ನರು. ಆನ್ ಸ್ಕ್ರೀನ್ ಅಷ್ಟೇ ಇಲ್ಲ, ಆಫ್ ಸ್ಕ್ರೀನು ಕೂಡ ಅಷ್ಟೇ ಮುದ್ದಾಗಿರ್ತಾಳೆ ಅವಳು. ಅಂದರೆ ಅಷ್ಟೇ ನಾವು ಅವಳ ಕಡೆ ಮೆಲ್ಟ್ ಆಗ್ತೀವಿ. ಆ್ಯಂಡ್ ಅವಳು ಏನೇ ತರಲೆ ಮಾಡಿದ್ರು ಅದೆಲ್ಲ ಚೆನ್ನಾಗಿರುತ್ತೆ. ಬಟ್ ಅದು ಬಿಟ್ಟು ನಾವು ಕತೆಗೆ ಬಂದರೆ ಕೂಡ ನಾವು ಆ ಫಾದರ್ ಡಾಟರ್ ಅಂದರೆ ಅಪ್ಪ ಮಗಳದ್ದು ಕನೆಕ್ಷನ್ ಅನ್ನೋದು ಏನಿದೆ ಅದನ್ನು ರಿಜಿಸ್ಟರ್ ಅಂದರೆ ಅದು ಅವರಿಬ್ಬರು ದೂರ ಆದರೂ ಅಪ್ಪ ಅನ್ನೋದು ಭುವಿಗೆ ಗೊತ್ತಿಲ್ಲ, ಮಗಳು ಅನ್ನೋದು ಶಂಕರನಿಗೆ ಗೊತ್ತಿಲ್ಲದೆ ಇದ್ದ ತಕ್ಷಣ ಅವರಿಬ್ಬರು ಆ ಬಾಂಡಿಂಗ್ ಇರುತ್ತಲ್ಲ, ಅಂದರೆ ಆ ರಕ್ತ ಸಂಬಂಧ ಇರುತ್ತಲ್ಲ, ಅದು ಒಂದು ಸ್ಪಾರ್ಕ್ ಹುಟ್ಟಿಸುತ್ತೆ. ಏನೇ ಇದ್ದರೂ ಆ ಕನೆಕ್ಷನ್ ತೋರಿಸ್ಬೇಕು. ಆ ಕನೆಕ್ಷನ್ ಹೇಗಿರುತ್ತೆ ಅವರಿಬ್ಬರು ಮಧ್ಯದಲ್ಲಿ ಅನ್ನೋದಕ್ಕೇ ತುಂಬ ಸೀನ್ಸ್ ಆ್ಯಡ್ ಮಾಡಿದ್ರು. ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂತು ಆ ಸೀನ್ಸ್ ಕೂಡ. ಇನ್ಫ್ಯಾಕ್ಟ್ ಒಂದು ಡಾನ್ಸ್ ಮಾಡಿದ್ವಿ ನಾವು. ಭುವಿ ಅವಳ ಸ್ಕೂಲ್ ಡೇ ಟೈಮಲ್ಲಿ ಅವಳ ಫ್ರೆಂಡ್ಸ್ ಅಪ್ಪ ಅಮ್ಮಂದ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾಳೆ. ಸೊ ಅವಳಿಗೆ ಅಪ್ಪ ಇಲ್ಲ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಸೊ ಅವಾಗ ನಾನು ಆ ಜಾಗಕ್ಕೆ ಹೋಗಿ, ಅಂದರೆ ನಾನು ನಿನ್ನ ಜೊತೆಲಿ ಡ್ಯಾನ್ಸ್ ಮಾಡ್ತೀನಿ, ಡ್ಯಾನ್ಸ್ ಮಾಡಿ ಆ ಡಾನ್ಸು ತುಂಬ ಚೆನ್ನಾಗಿ ಬಂದಿದೆ. ಸೊ ಆ ಕೆಲವೊಂದು ಸೀನ್ಸ್ ತುಂಬ ಕ್ಯೂಟಾಗಿ, ತುಂಬ ಮುದ್ದಾಗಿ ಬಂತು ಅದು. ಈಗ ದೊಡ್ಡವರೇ ಒಂದಷ್ಟು ಟೇಕ್ ತಗೊಳ್ತಾರೆ ಒಂದೊಂದು ಸಲ, ಅಂದರೆ ಎಪಿಸೋಡ್ ಶೂಟ್ ಮಾಡುವಾಗ. ಈಗ ಮಗು ಅಂತ ಅಂದ್ಕೊಳ್ಳೆ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ತರಲೆ ತುಂಟಾಟ ಇರುತ್ತೆ. ಆ್ಯಕ್ಚುಲಿ ಕಷ್ಟ ಆಗಿದ್ದಿದೆಯಾ? ಒಂದು ದಿನವೂ ನಮ್ಗೆ ಕಷ್ಟ ಆಗಿಲ್ಲ. ಎಷ್ಟೋ ಸಲ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಅವ್ರ ಲೆವೆಲ್ ಆಫ್ ಕಾಂಪಿಟೆನ್ಸ್ ನಮಗಿದೆಯಾ ಅನ್ನೋ ಅಷ್ಟು ಚಾಲೆಂಜಿಂಗಾಗಿ ಮಾಡಿಬಿಡ್ತಾರೆ. ಇವಾಗ ಡೈರೆಕ್ಟ್ ಏನೋ ಒಂದು ಹೇಳ್ಕೊಟ್ರೆ ನಾವು ಅದನ್ನು ಏನೋ ಒಂದು ಇಂಪ್ರೂವೈಸ್ ಮಾಡಿ, ಯೋಚನೆ ಮಾಡಿ, ಬೆಟರ್ ಮಾಡೋಣ ಅನ್ನೋ ಥಾಟಲ್ಲಿರ್ತೀವಿ. ಇದನ್ನು ಯೋಚನೆ ಮಾಡ್ತೀವಿ. ಬಟ್ 4-5 ವರ್ಷದ ಮಕ್ಕಳು ಬಂದು ಇವಾಗ ನಮ್ಮ ಭುವಿನೇ ಆಗಲಿ ಅಥವಾ ಗುಂಡ ಆಗಲಿ, ಇವರೆಲ್ಲ ಅದನ್ನು ಯೋಚನೆ ಮಾಡಿ ಅವ್ರು ಇಂಪ್ರೂವೈಸ್ ಮಾಡಿದಾಗ ನಮಗೆ ಅವ್ರ ಸೀನ್ ಅರ್ಥ ಮಾಡ್ಕೊಳ್ತಿರೋದೇ ನಮಗೆ ಖುಷಿ ತರುವಂಥದ್ದು. ಅಂಥದ್ರಲ್ಲಿ ಅದನ್ನು ಇನ್ನೂ ಇಂಪ್ರೂವೈಸ್ ಮಾಡ್ತಾರಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅಷ್ಟೇ ಆಶ್ಚರ್ಯ ಆಗುತ್ತೆ. ಈಗ ಅಂದರೆ ಶಂಕರ ತಂದೆ ಆಗಿರುವಂಥದ್ದು ನಿಮಗೆ ಐ ಥಿಂಕ್ ವಯಸ್ಸಿಗೆ ಮೀರಿದ ಪಾತ್ರ ಅಂತ ಅನ್ಕೋತೀನಿ. ವಯಸ್ಸಿಗೆ ಮೀರಿದ ಪಾತ್ರ ನಾನು ಯಾವಾಗೋ ಮಾಡಿಬಿಟ್ಟಿದ್ದೆ. ನಾನು ಹೂಮಳೆ ಒಪ್ಕೊಂಡಾಗ ನನಗೆ 22 ವರ್ಷ. ಸೊ ಅಲ್ಲೂ ನಾನು ತಂದೆ ಪಾತ್ರ ಮಾಡಿದ್ದೆ. ಆ ಟೈಮಲ್ಲಿ ಹೇಗಿತ್ತು ಅಂದರೆ, ನೀವು ಕಾಣಿಸಲ್ಲ, ಬಟ್ ನಿಮ್ಮ ಜವಾಬ್ದಾರಿ ಅದು ಆಡಿಯನ್ಸಿಗೆ ಒಪ್ಸೋದು. ನೀವು ಒಂದು
5 ವರ್ಷದ ಮಗುವಿನ ತಂದೆ ಅಂತ ನೀವು ಆಡಿಯನ್ಸ್ಗೆ ಒಪ್ಸೋದು ನಿಮ್ಮ ಜವಾಬ್ದಾರಿ ಅನ್ನೋ ಥರ ನನಗೆ ಕೊಟ್ಟಿದ್ದರು. ಸೊ ಆ ಇದರಲ್ಲೇ ನಾನು ಆ ಮೈಂಡ್ಸೆಟ್ಟಲ್ಲಿದ್ದೆ. ಆ್ಯಂಡ್ ಇಲ್ಲೂ ಕೂಡ ನಮಗೆ ಆ ತಂದೆ ಮಗಳು ಅನ್ನೋದಕ್ಕಿಂತ ಮೋರ್ ಆಫ್ ಫ್ರೆಂಡ್ಸ್ ಥರ ಹೋಗುತ್ತೆ. ಇವಾಗ ನಾನು ನಿಮ್ಮ ಜೊತೆ ಮಾತಾಡುವಾಗ ಒಂಥರ ಇರ್ತೀನಿ, ಮಕ್ಕಳ ಜೊತೆ ಇದ್ದಾಗ ನಾವು ಮಕ್ಕಳಾಗ್ತೀವಲ್ಲ, ಸೊ ಆ ಥರ ಇರುತ್ತೆ ಬಾಂಡಿಂಗು. ಅದೇನು ನಮಗೆ ದೊಡ್ಡ ಟಾಸ್ಕ್ ಅಂತ ಅನ್ನಿಸ್ತಾ ಇಲ್ಲ, ನ್ಯಾಚುರಲ್ ಆಗಿರುತ್ತೆ ಬೇಸಿಕಲಿ ಅದೆಲ್ಲ. ವೀಕ್ಷಕರು ನಿಮಗೆ ಕೇಳುವಂತಹ ಪ್ರಶ್ನೆಗಳೇನು? ವೀಕ್ಷಕರು ನೀವು ಗೌರಿ ಯಾವಾಗ ಒಂದಾಗ್ತೀರಾ ಅದೇ ನಮಗೆ ಹೈಯೆಸ್ಟ್ ಬಂದಿರೋ ಕ್ವಶನ್ಸು. ಎಲ್ಲರೂ ಅದನ್ನೇ ಕೇಳ್ತಾ ಇರ್ತಾರೆ. ಸದ್ಯದಲ್ಲೇ ಒಂದಾಗ್ತೀವಿ. ಈ ಮದುವೆ ಬಿಟ್ಸಿಂದ ಅಂದರೆ ನನ್ನ ಗಂಗನ ಮದುವೆ ತಯಾರಿ ನಡೀತಾ ಇದೆಯಲ್ಲ, ಸೊ ಇಲ್ಲಿಂದನೇ ಆ ಪ್ರಾಸೆಸ್ ಶುರುವಾಗುತ್ತೆ. ಹೇಗೆ ಏನು ಅನ್ನೋದನ್ನು ನೋಡಿ. ನೀವು ಹೊರಗಡೆ ಹೋದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಯಾವಾಗಲೂ ಧಾರಾವಾಹಿ ಬಗ್ಗೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆವಾಗ ಪ್ರಶ್ನೆ ಮಾಡುವಂಥದ್ದು, ಮುಂದೆ ಏನಾಗುತ್ತೆ, ನೀವು ಯಾಕೆ ಹಂಗೆ ಮಾಡಿದ್ರಿ, ನೀವು ಯಾಕೆ ಹಿಂಗೆ ಮಾಡಿದ್ರಿ, ಅಂದರೆ ಒಂದಷ್ಟು ವಿಮರ್ಶೆನೂ ಮಾಡ್ತಾರೆ, ಕಂಪ್ಲೇಂಟೂ ಮಾಡ್ತಾರೆ. ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ? ಒಂದು, ನನಗೆ ಇವತ್ತು ನನಗೆ ಈ ಸ್ಥಾನ ಕೊಟ್ಟಿರೋದಾಗಲಿ ಅಥವಾ ಇವತ್ತು ಇಷ್ಟು ಜನ ನಮ್ಮನ್ನು ಪ್ರೀತಿಸೋದಾಗಲಿ, ಇವತ್ತು ನಾವೇನೇ ಬಂದಿದ್ರು ಅದೆಲ್ಲ ಅವರಿಂದನೇ ಬಂದಿರೋದು. ಸೊ ಕೊಟ್ಟೋರಿಗೆ ಅದನ್ನು ಕ್ರಿಟಿಸೈಸ್ ಮಾಡೋ ಹಕ್ಕು ಇರುತ್ತೆ. ಸೊ ಅವರೇ ಹೊಗಳಬೇಕು, ನಾವು ತಪ್ಪು ಮಾಡಿದಾಗ ಅವರೇ ಬೈಬೇಕು. ಸೊ ಅವರಿಂದ ಬಂದಿರೋದು ಅವ್ರು ಏನಂದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ, ಅದನ್ನು, ನಥಿಂಗ್ ಎಲ್ಸ್. ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಇವಳು ಸುಜಾತ ಧಾರಾವಾಹಿಯಲ್ಲಿ ನೀವು ಮತ್ತು ಅಪರ್ಣ ಅವರು ಆ್ಯಕ್ಟ್ ಮಾಡಿರುವಂಥದ್ದು, ತನಗೆ ಸಮಸ್ಯೆ ಇದೆ ಅಥವಾ ತನಗೊಂದು ರೋಗ ಇದೆ ಅಂತ ಅವರು ಕೊನೆವರೆಗೂ ಯಾರಿಗೂ ಶೇರೇ ಮಾಡ್ಕೊಂಡಿರಲಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಏನು ನೆನಪಿಸ್ಕೋತೀರ ಅವ್ರ ಬಗ್ಗೆ? ನಾನು ಅವ್ರ ಬಗ್ಗೆ ತುಂಬ ಇವತ್ತಿಗೂ ನಾನು ನೆನಪು ಮಾಡ್ಕೊಳ್ಳೋದು, ಅವ್ರ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಏನೇ ಮಾಡಬೇಕು ಅಂದ್ರೂ ಅವರು ಬರೋರು. ಅಂದರೆ ಅವರು ನನ್ನನ್ನು ಕೇಳು ಫಸ್ಟು, ನಾನು ಹೇಳಿದ್ರೆ ಅದನ್ನು ಮುಂದುವರಿಸು, ನಾನು ಹೇಳಿದ್ರೆ ಇದನ್ನು ಮಾಡಿ, ಇಲ್ಲಾಂದ್ರೆ ಮಾಡಬೇಡ. ಸೊ ಈ ಥರದ್ದೊಂದು ಮೆಂಟರ್ ಆಗಿದ್ದರು ಅವರು ನನಗೆ. ಸೊ ಅದೊಂದು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಕ್ಲೋಸ್ ಸರ್ಕಲಲ್ಲಿ ಇದ್ದಿದ್ದು ಎಷ್ಟೋ ಜನ, ಇವಾಗ ನಾವೆಲ್ಲ ತುಂಬ ರೆಗ್ಯುಲರಾಗಿ ಮೀಟ್ ಆಗ್ತಾಯಿದ್ವಿ ಅವರನ್ನು. ಫೋನ್ ಕಾಲಲ್ಲಂತೂ ತುಂಬ ರೆಗ್ಯುಲರಾಗಿ ಇರ್ತಾಯಿದ್ವಿ, ಟಚಲ್ಲಿರ್ತಾಯಿದ್ವಿ. ಓವರ್ ಟೈಮ್ ಅವರೆಲ್ಲದನ್ನು ಕಮ್ಮಿ ಮಾಡ್ತಾ ಬಂದರು. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಅವ್ರು ಯಾವಾಗಾದರೂ ಹಾಸ್ಪಿಟ್ಲಲ್ಲಿದ್ದಾರೆ ಅಂದರೆ ಆ ಟೈಮಲ್ಲೆಲ್ಲ ನಮ್ಗೆ ಯಾರಿಗೂ ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ. ಇವಾಗ ಯಾವುದಾದ್ರು ಟ್ರೀಟ್ಮೆಂಟ್ ಗೋ ಥ್ರೂ ಮಾಡಿ ಅವ್ರು ಬಂದ ಮೇಲೆ ನಮಗೆ ಮತ್ತೆ ಕಾಲ್ ಮಾಡೋದು, ಈ ಥರ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ನಮಗೆ ಅನ್ನಿಸ್ತಾ ಇತ್ತು, ಸ್ವಲ್ಪ ಏನೋ ವಿಚಿತ್ರ ಅನ್ನಿಸ್ತಾ ಇತ್ತು. ಬಟ್ ಅವರು ಎಲ್ಲಿ ಇವ್ರುಗಳು ನನ್ನನ್ನು ಒಂದು ಏನೋ ತೊಂದರೆ ಇರೋ ಪರ್ಸನ್ ಥರ ನೋಡ್ತಾರೆ, ತೊಂದರೆಯಿಂದ ನರಳ್ತಾ ಇರೋ ವ್ಯಕ್ತಿ ಥರ ನೋಡ್ತಾರೆ ಅನ್ನೋದನ್ನು ಅವ್ರು ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಸೊ ನಾನು ನಾರ್ಮಲಾಗಿ ಬರಬೇಕು ಅವ್ರ ಜೊತೆಲಿ, ಅವ್ರುಗಳು ನನ್ನ ಜೊತೆಲಿ ನಾರ್ಮಲಾಗಿ ಇರಬೇಕು ಅಂತಲೇ ಅವರು ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಮುಚ್ಚಿಟ್ರು ಅನಿಸುತ್ತೆ. ಆಲ್ಮೋಸ್ಟ್ ಲಾಸ್ಟ್ ಅವರು ತೀರ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ಮುಂಚೆ ನಮಗೆ ಗೊತ್ತಾಗಿದ್ದು ಈ ಥರ ಎಲ್ಲ ನಡೀತಾ ಇದೆ ಅಂತ. ಆಗಲೂ ಕೂಡ ಅವರು ಇಲ್ಲ, ನಾನು ಎಲ್ಲ ಗುಣವಾಗ್ತೀನಿ, ಎಲ್ಲ ಸರಿ ಹೋಗುತ್ತೆ, ಆ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೂ ಅದನ್ನು ಹೇಳೋರು, ನಾನು ಇವಾಗ 90% ಓಕೆ ಇದ್ದೀನಿ, ಗುಣವಾಗಿ ಹೋಗ್ತೀನಿ. ಬಟ್ ಅವ್ರಿಗೆಲ್ಲ ಗೊತ್ತಿದ್ರು ನಮ್ಮ ಹತ್ರ ಹಂಗೆ ಹೇಳ್ಕೊಂಡಿದ್ರು. ಸೊ ನಮಗೆ ಅವ್ರ ಡಿಸ್ಮಿಸಲ್ ತುಂಬ ಶಾಕಿಂಗ್ ಆಗಿತ್ತು. ಅಪರ್ಣ ಅವರು ತೀರ್ಕೊಳ್ಳೋ ಟೈಮಲ್ಲೂ ಕೂಡ ಒಂದು ವಿಗ್ ಹಾಕಿದ್ರು. ಅವರ ಹಸ್ಬೆಂಡ್ಗೆ ಹೇಳಿದ್ರಂತೆ, ಅಂದರೆ ನನ್ನ ಪ್ರೆಸೆನ್ಸು ಚೆನ್ನಾಗಿರಬೇಕು ಅಂತ. ಅಂದರೆ ಇವತ್ತಿನ ಜನತೆ ಹೆಂಗಿದೆ ಅಂತಂದರೆ, ಇವತ್ತಿನ ಜನರು ಒಂದು ಸ್ವಲ್ಪ ಕಷ್ಟ ಇಲ್ಲ ಅಂತಂದ್ರೂ ಕೂಡ ಅಯ್ಯೋ ಕಷ್ಟ ಇದೆ ಅಂತ ಒಂದಷ್ಟು ಜನ ಗೋಳಾಡ್ತಾರೆ. ಸಮಸ್ಯೆ ಇಲ್ಲ ಅಂತಂದ್ರೂ ಕೂಡ ನನ್ನ ಜೀವನನೇ ಸಿಕ್ಕಾಪಟ್ಟೆ ಖರಾಬಾಗಿದೆ, ನನಗೇ ಸಮಸ್ಯೆ ಇದೆ ಅಂತ. ಅಂದರೆ ಕಷ್ಟ ನಿಜವಾಗ್ಲೂ ಯಾರು ಇರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ, ನನ್ನ ಜೀವನೇ ನರಕ ಅಂತ ಹೇಳಿ ಯೋಚನೆ ಮಾಡೋದಿದೆ. ಬಟ್ ಇವ್ರು ಆ ಥರ ಇಲ್ಲ, ಸಮಸ್ಯೆ ಇದ್ದರೂ ಕೂಡ ತೋರಿಸ್ಕೊಳ್ಳಲ್ಲ. ನಿಜವಾಗ್ಲೂ ಎಂಥ ವ್ಯಕ್ತಿತ್ವ ಅಲ್ವಾ ಇದು? ಇಲ್ಲ, ನಾನು ಆಗಲೇ ಹೇಳ್ದಂಗೆ ಅವ್ರಿಗೆ ಇನ್ನೊಬ್ಬರು ಸಿಂಪತಿ ಎಕ್ಸ್ಪೆಕ್ಟ್ ಮಾಡೋ ಅಂಥವ್ರಲ್ಲ. ಇವಾಗ ನಾನೇನೋ ಕಷ್ಟದಲ್ಲಿದ್ದೀನಿ ಅಥವಾ ನನಗೇನೋ ಸಮಸ್ಯೆ ಆಗ್ತಾಯಿದೆ, ಜನ ನನ್ನ ಜೊತೆಲಿ ಯಾವಾಗಲೂ ಹೇಗಿರ್ತಾರೋ ಹಾಗೇ ಇರಲಿ ಅನ್ನೋದು. ಇವಾಗ ನಾವು ಎಷ್ಟೋ ಸಲ ನಾವು ಸೆಟ್ಟಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ, ಅವರಿಗೆ ಹುಷಾರಿಲ್ಲ ಅಂದ್ರೂ ಅಥವಾ ಏನೇ ಸಮಸ್ಯೆ ಇದ್ರೂ ಅವರು ಹೇಗೆ ಅಂದರೆ ಐಸೋಲೇಟ್ ಮಾಡ್ಕೊಳ್ಳೋರು, ಯಾರ ಜೊತೆನೂ ಮಿಂಗಲ್ಲ, ನನ್ನಿಂದ ನಿಮಗೆ ಬರಬಾರ್ದು ಅನ್ನೋದೆಲ್ಲ. ನನಗೆ ಇವಳು ಸುಜಾತ ಟೈಮ್ನಲ್ಲಿ ಅವ್ರು ಹೇಳ್ತಾಯಿದ್ರು, ಈ ಥರ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಎಕ್ಸೆಟ್ರಾ ತುಂಬ ಫ್ರೀಕ್ವೆಂಟಾಗಿ ಹುಷಾರು ತಪ್ತಾ ಇತ್ತು ಅವ್ರಿಗೆ. ಅವರಾಗಲೂ ಕೂಡ ಎಲ್ಲೂ ನಂಗೆ ಹುಷಾರಿಲ್ಲ ಅಂತ ಇದು ಮಾಡ್ತಾ ಇರಲಿಲ್ಲ. ಐಸೋಲೇಟ್ ಆಗೋರು, ರೆಸ್ಟ್ ಮಾಡೋರು, ಶಾರ್ಟ್ ಇದ್ದಾಗ ಬಂದು ಮುಗಿಸ್ಕೊಂಡು ಹೋಗ್ಬಿಡೋರು, ಐ ಆಮ್ ಫೈನ್ ಅನ್ನೋ ಥರ. ಸೊ ಅವ್ರ ಪರ್ಸ್ನಾಲಿಟಿನೇ ಆಗಿತ್ತು.
ಓಕೆ, ಈಗ ಗೌರಿಶಂಕರ ಧಾರಾವಾಹಿ ಬಗ್ಗೆ ಬರೋದಾದರೆ ಯೂಶ್ವಲಿ ಏನಾಗುತ್ತೆ, ಸೀರಿಯಲ್ನಲ್ಲಿ ನಿಮ್ಮ ಒಂದು ಪೇರ್ ನೋಡಿದವರು ನೀವು ರಿಯಲ್ ಆಗು ಕೂಡ ಜೋಡಿ ಆಗಬಹುದಲ್ಲ ಅಂತ ಹೇಳ್ತಾರೆ. ಕೆಲವರು ಒಂದಷ್ಟು ಫ್ಯಾನ್ ಪೇಜ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ. ಏನು ಹೇಳ್ತೀರಾ? ನಾನು ಹೇಳೋದಷ್ಟೇ, ನಮ್ಮ ಆಡಿಯನ್ಸ್, ಈ ಸೀರಿಯಲ್ ಆಡಿಯನ್ಸ್ ಅಂತ ಯಾರಿರ್ತಾರೆ, ಇವರಲ್ಲಿ ತುಂಬ ಇನ್ನೋಸೆನ್ಸ್ ಇರುತ್ತೆ. ಅವರು ಪ್ರತಿಯೊಂದು ಪಾತ್ರನ, ಪ್ರತಿಯೊಂದು ಆರ್ಟಿಸ್ಟ್ನ ಅವ್ರ ಮನೆ ಮಕ್ಕಳು ಅಥವಾ ಅವ್ರ ಜೊತೆಲಿರೋ ಒಡನಾಡಿಗಳು, ಸೊ ಈ ಥರನೇ ಫೀಲ್ ಮಾಡಿಕೊಂಡು ಇದು ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎಷ್ಟೋ ಜನರಿಗೆ ಕೆಲವೊಂದು ರಿಯಲ್ಗೂ ಆ ವ್ಯತ್ಯಾಸ ಅರ್ಥ ಆಗದೇ ಇರೋ ಅಷ್ಟು ಇನ್ನೋಸೆನ್ಸ್ ಇರುತ್ತೆ ಕೆಲವ್ರಿಗೆ. ಇವಾಗ ದಿವ್ಯಾ ಆಗಲಿ, ನಾನಾಗಲಿ ಬೇರೆ ಪ್ರಾಜೆಕ್ಟ್ಗಳು ಮಾಡಿದ್ದೀವಿ. ಇದಾದಮೇಲೆ ಇನ್ನೂ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಅಲ್ಲಿ ನಾವು ಕೆಲಸ ಮಾಡೋ ಟೈಮಲ್ಲಿ ಅಂದರೆ ಅಲ್ಲಿ ಮತ್ತೆ ಬೇರೆ ಕಪಲ್ ಆಗುತ್ತೆ, ಬೇರೆ ಪೇರ್ ಸೇರಿಕೊಳ್ಳುತ್ತೆ. ಆ ಪೇರ್ಗೆ ಅಂತ ಇನ್ನೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಅಥವಾ ನಾವು ಮುಂಚೆ ಮಾಡಿರೋ ಸೀರಿಯಲ್ಸಲ್ಲಿ ಆ ಒಂದು ಪೇರ್ನ ಇಷ್ಟಪಡ್ತಾ ಇರ್ತಾರೆ. ಸೊ ಪ್ರತಿಯೊಂದು ಸೀರಿಯಲಲ್ಲೂ ಈ ಥರದ್ದು ನಡೀತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಾವು ಓಕೆ, ಇದು ಈ ಟೈಮ್ಗೆ ಕ್ಷಣಿಕ ಅನ್ನೋ ಥರ ಮೂವ್ ಆಗ್ತಾ ಇರ್ತೀವಿ. ಬಟ್ ಅವರು ಕೆಲವೊಂದು ಅವ್ರ ಮನಸ್ಸಲ್ಲಿ ಹಂಗೆ ಅಚ್ಚು ಉಳಿದು ಬಿಡುತ್ತೆ. ಆ್ಯಂಡ್ ಆಲ್ಸೋ ಸ್ಪೆಷಲ್ ಇದರಲ್ಲಿ ಹೇಳಬೇಕು ಅಂದರೆ, ಗೌರಿಶಂಕರಾಗೆ ಸ್ವಲ್ಪ ಜಾಸ್ತಿನೇ ನಾನು ನೋಡ್ದಂಗೆ ತುಂಬ ಇಷ್ಟಪಟ್ಟಿದ್ದಾರೆ. ಈ ಪೇರನ್ನು ಆಡಿಯನ್ಸ್ ತುಂಬ ಮನಸ್ಸಿಗೆ ತೊಗೊಂಡಿದ್ದಾರೆ. ಈಗ ಶಂಕರ ಗೌರಿಯನ್ನು ಪ್ರೀತಿ ಮಾಡುವಂತಹ ರೀತಿ ಇರ್ಬೋದು, ಅಂದರೆ ಶ್ರೀರಾಮನ್ ಥರ ಇರುವಂಥದ್ದು ಶಂಕರ ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ. ಸೊ ಏನೆಲ್ಲ ಪ್ರಪೋಸಲ್ಗಳು ಬಂದಿದೆ, ಏನು ಕತೆ ಸೋಷಿಯಲ್ ಮೀಡಿಯಾದಲ್ಲಿ? ಹಾಗೆಲ್ಲ ಯಾವುದು ಬಂದಿಲ್ಲ ನನಗೆ. ಯೂಶ್ವಲಿ ಯಾರು ಮಾತಾಡ್ಸಿದ್ರು ಹಾಯ್ ಬಾಯ್ ಅಷ್ಟೇ. ಅದ್ರ ಮೇಲೆ ನಾನು ಕಾನ್ವರ್ಸೇಷನ್ ತುಂಬ ಕ್ಯಾರಿ ಮಾಡುವಂಥವನಲ್ಲ, ಅಥವಾ ತುಂಬ ಎಕ್ಸೈಟಿಂಗ್ ಆಗಿರೋವಂಥದ್ದು ನನ್ನ ಲೈಫಲ್ಲಿ ಏನೂ ಯಾರಿಗೂ ಕಾಣಿಸಲ್ಲ. ಸೊ ಆ್ಯಂಡ್ ನಾನು ತುಂಬ ನಾನು ಕೆಲಸ, ಮನೆ ಅಥವಾ ಕೆಲಸದ ರಿಲೇಟೆಡ್ ಏನೇ ಇದ್ದರೂ ಅಷ್ಟೇ ನಾನು ಹೊರಗಡೆ ಬರೋದು. ಸೊ ಅಷ್ಟು ಸೋಷಲೈಸ್ ಆಗಲ್ಲ ನಾನು. ಸೊ ಹಾಗಾಗಿ ಯಾರ ಜೊತೆನೂ ಅಷ್ಟು ಔಟ್ಸೈಡ್ ವರ್ಲ್ಡಲ್ಲಿ ಅಷ್ಟು ಇಂಟ್ರಾಕ್ಷನ್ ಇಲ್ಲ. ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರುತ್ತೆ. ಬಟ್ ಅಂದರೆ ಅವರೆಲ್ಲ ನನ್ನ ಪ್ರಾಜೆಕ್ಟ್ಸ್ ಇಷ್ಟಪಟ್ಟು, ಪಾತ್ರ ಇಷ್ಟಪಟ್ಟು ಮೆಸೇಜ್ ಮಾಡ್ತಾರೆ. ಅದು ಬಿಟ್ಟು ಪರ್ಸ್ನಲ್ ಆಗಿ ಓಕೆ. ರಿಯಲ್ ಜೋಡಿ ಯಾವಾಗ ಆಗ್ತೀರಾ ಅಂತ ಯಶವಂತ್ ಅವರು? ಇನ್ನೂ ಅದಕ್ಕೆ ತುಂಬ ಟೈಮ್ ಇದೆ. ಆಮೇಲೆ ಇನ್ನೂ ತುಂಬ ಸಾಧನೆ ಮಾಡೋದಿದೆ. ಇನ್ನೂ ಇವಾಗ ಪುಟಾಣಿ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಇನ್ನೂ ಟೈಮ್ ಇದೆ. ಅದ್ರ ಬಗ್ಗೆ ಇನ್ನೂ ಅಂತ ಯೋಚನೆ ಮಾಡಿಲ್ಲ, ನೋಡೋಣ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು. ಇಷ್ಟು ದಿನ ನಾನು ಏನೇ ಮಾಡಿದ್ರು ಎಲ್ಲದನ್ನೂ ಸಪೋರ್ಟ್ ಮಾಡಿದ್ದೀರಾ. ಪ್ರತಿಯೊಂದಕ್ಕೂ ನಾನು ಬೆನ್ನು ತಟ್ಟಿದ್ದೀರಾ. ತಪ್ಪು ಮಾಡಿದಾಗ ಕ್ರಿಟಿಸೈಸ್ ಮಾಡಿರೋದು, ಒಳ್ಳೆಯದನ್ನು ಮಾಡಿದಾಗ ಅಂದರೆ ಚೆನ್ನಾಗಿರೋದು, ಇಷ್ಟ ಆಗೋವಂಥದ್ದನ್ನು ಮಾಡಿದಾಗ ಅಪ್ರಿಷಿಯೇಟ್ ಮಾಡಿರೋದು, ಇದು ಯಾವಾಗಲೂ ಇದೆ. ಎಲ್ಲದಕ್ಕೂ ಹೋಗ್ಲಿಕ್ಕೇ ಸಿಕ್ಕಿಲ್ಲ. ಕೆಲವೊಂದು ತಪ್ಪು ಮಾಡಿದಾಗ ಅವರು, ಸೊ ಅದೊಂದು ಖುಷಿ ಇದೆ ನನಗೆ. ಮಾಡಿದ್ದನ್ನೆಲ್ಲ ನೀನು ಮಾಡಿದ್ದೆ ಸರಿ ಅಂತ ಹೇಳೋ ಆಡಿಯನ್ಸ್ ಅಂತೂ ನನಗಿಲ್ಲ. ಸೊ ಅದೊಂದು ತುಂಬ ಖುಷಿ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಹೀಗೆ ಮುಂದುವರಿತಾ ಇರ್ತೀನಿ. ಪುಟಾಣಿ ಹೆಜ್ಜೆ ಇಡ್ತಾನೆ ಮುಂದಕ್ಕೆ ಹೋಗ್ತೀನಿ. ಸಪೋರ್ಟ್ ಮಾಡಿರೋ ಎಲ್ಲ ಫ್ಯಾನ್ ಪೇಜಸ್ಗೆ, ಎಲ್ಲ ನಮ್ಮ ಆಡಿಯನ್ಸ್ಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಗೌರಿಶಂಕರ ಧಾರಾವಾಹಿ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ಗೌರಿಶಂಕರ ಧಾರಾವಾಹಿಯ ಯಶವಂತ್ ಅವರ ಕಹಾನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.